ಪ್ರತಿಯೊಂದು ಹಳ್ಳಿಯಲ್ಲೂ ಹಳೆಯ ಮನೆಯಿರುತ್ತವೆ. ಕೆಲವು ಕೈಬಿಡಲಾಗಿರುತ್ತದೆ, ಕೆಲವು ಮರೆತು ಹೋಗಿವೆ. ಆದರೆ ಕೆಲವು ಮನೆಗಳನ್ನು ಎಂದಿಗೂ ಮರೆಯಲಾಗುವುದಿಲ್ಲ. ಅವು ನೆನಪಿನಲ್ಲಿ ಉಳಿಯುತ್ತವೆ ಮತ್ತು ಬದಲಾಗಿ ಅವು ಭಯದಲ್ಲಿ ಉಳಿಯುತ್ತವೆ ಎಂಬ ಕಾರಣಕ್ಕಾಗಿ. ಅಂತಹಂದೇ ಒಂದು ಮನೆಯ ಕಥೆ ಇದಾಗಿದೆ. ಅದು ಮರೆತುಹೋದ ಹಳ್ಳಿ. ಅಲ್ಲಿತ್ತು ಅದು ದರ್ಶನ್ ವಿಲ್ಲ. ಹಳೆಯ ಕೊಳೆಯುತ್ತಿರುವ ಮನೆಯಲ್ಲಿ ಇನ್ನೂ ಏನೋ ಜೀವ ಉಳಿದಿರೋ ಹಾಗಿತ್ತು. ಅಟ್ಟಿಕೆಯಲ್ಲಿ ರಾತ್ರಿ ಬೆಳಕು ಕಾಣಿಸುತ್ತಿತ್ತು. ಆದರೆ ಆ ಮನೆಯಲ್ಲಿ ವಿದ್ಯುತ್ತಿಯಲ್ಲಿ ಯಾರು ಬೆಳಗಿಸುತ್ತಿದ್ದರು ಆ ಲೈಟ್? ನಿಖಿಲ್, ಅನಯ ಮತ್ತು ರವಿ ವ್ಲಾಗ್ ಮಾಡೋ ನೆಪದಲ್ಲಿ ಮನೆಯೊಳಗೆ ಕಾಲಿಟ್ಟರು. ಅವರಿಗೂ ಗೊತ್ತಿರಲಿಲ್ಲ ಇದು ಅವರ ಕೊನೆಯ ಸ್ಟೆಪ್ ಆಗಬಹುದು ಅನ್ನೋದು. ಪಿಯಾನೋ ಒಮ್ಮೆ ಸದ್ದು ಮಾಡಿತು. ಇವತ್ತು ಯಾರೂ ಮುಟ್ಟಿಲ್ಲ. ಪಿಯಾನೋ ಸ್ವತಃ ತಾನೇ ಬಾರಿಸಿತ್ತಾ? ಅನಯ ನೋಡಿ ನಿಂತಿದ್ದಳು. ಕಪ್ಪು ಕೋಟ್ ಹಾಕಿದ ವ್ಯಕ್ತಿ. ಕಣ್ಣುಗಳಿಂದ ಕಣ್ಣು ತೆಗೆದುಕೊಳ್ಳಲು ಆಗುತ್ತಿಲ್ಲ. ತಿರುಗಿದ ತಕ್ಷಣ ಚಿತ್ರ ನಗುತ್ತಿತ್ತು. ರೂಮಿನ ಬಾಗಿಲು ತಾನಾಗಿಯೇ ತೆರೆದಿತು. ಯಾರು ಅದನ್ನು ಆಹ್ವಾನಿಸುತ್ತಿದ್ದಾರಾ? ನಿಖಿಲ್ ಬಗ್ಗಿ ಮೆಟ್ಟಿಲು ಏರಿದ. ಮಿರರ್ ಮೇಲೆ ರಕ್ತದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿತ್ತು. ನೀನು ನೋಡಲ್ಪಟ್ಟಿದ್ಯಾ? ಹಿಂದಕ್ಕೆ ತಿರುಗಿದಾಗ ಯಾರೋ ಇದ್ದರು. ಚಿತ್ರದಲ್ಲಿ ಇರುವ ವ್ಯಕ್ತಿಯೇ ನಿಖಿಲ್ ಮುಂದೆ ಬಂದು ಕೇಳಿದ, ನೀನು 1965ರಲ್ಲಿ ಹೋಗಿದ್ದೆ, ಇವತ್ತೇಕೆ ಬಂದೆ? ರೂಮಿನ ಬಾಗಿಲು ಸದ್ದಾಗಿ ಮುಚ್ಚಿತು. ಹಾಸಿನೊಳಗಿನ ನಿಶ್ಶಬ್ದದಲ್ಲಿ ಎದೆಬಡಿತ ಮಾತ್ರ ಕೇಳಿಸಿತು. ಆಗಲೇ ಬೆಳಗ್ಗೆ ಮನೆ ಹೊರಗೆ ಒಂದು ಕ್ಯಾಮೆರಾ ಮಾತ್ರ ಸಿಕ್ಕಿತು. ಅದರ ಫುಟೇಜ್ನಲ್ಲಿ ಮಿರರ್ನಲ್ಲಿ 3 ಹೊಸ ಮುಖಗಳು.